ಬೆಂಗಳೂರಿನಲ್ಲಿ ಎಚ್ಎಂಪಿವಿ ವೈರಸ್ ಪತ್ತೆಯಾದ ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಇವತ್ತು ಸಭೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಮಗುವಿನ ರಕ್ತ ಪರೀಕ್ಷೆಯಲ್ಲಿ ವೈರಸ್ ಇರೋದು ಪತ್ತೆಯಾಗಿದೆ. ಹೆಚ್ಚಿನ ಪರೀಕ್ಷೆಗೆ ರಕ್ತದ ಮಾದರಿಯನ್ನ ರವಾನೆ ಮಾಡಲಾಗಿದೆ. ಇಂದು ಸಂಜೆ ಅಥವಾ ನಾಳೆ ವರದಿ ಕೈ ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಕಟ್ಟೆಚ್ಚರವನ್ನ ವಹಿಸಲಿಕ್ಕೆ ಸೂಚನೆಯನ್ನ ಹೊರಡಿಸಲಾಗಿದೆ. ಎಚ್ಎಂಪಿವಿ ವೈರಸ್ ಇದು ಚೀನಾ ವೈರಸ್ ಅಲ್ಲ, ಆತಂಕ ಬೇಡ. ವೈರಸ್ ಹಬ್ಬಿದ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಸ್ಪಷ್ಟನೆ ಈ ರೀತಿಯಾಗಿ ಲಭ್ಯವಾಗ್ತದೆ. ಒಂದ್ ಕಡೆ ಆರೋಗ್ಯ ಇಲಾಖೆ ಇದು ಚೀನಾ ವೈರಸ್ ಅಲ್ಲ ಅಂತ ಹೇಳ್ತಿದೆ, ಆದ್ರೆ ಆತಂಕ ಇರೋದು ಎಲ್ಲಿ ಮತ್ತೆ ಕೋವಿಡ್ ನಂತ ಪರಿಸ್ಥಿತಿ ಬಂದ್ಬಿಡುತ್ತೋ ಅಂತ ಹೇಳಿ. ಸದ್ಯಕ್ಕೆ ರಕ್ತ ಪರೀಕ್ಷೆಗೆ ಮಾದರಿಯನ್ನ ಕಳಿಸಲಾಗಿದೆ. ಹೆಚ್ಚಿನ ಮಾಹಿತಿ ಬಹುಶಃ ವರದಿಯಿಂದ ಸ್ಪಷ್ಟೀಕರಣ ಆಗೋದು ಬಾಕಿ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಆರೋಗ್ಯ ಇಲಾಖೆ ಪ್ರಕಾರ ಚೀನಾ ವೈರಸ್ ಅಲ್ಲ, ಆದ್ರೆ ಆತಂಕ ಅಂತೂ ಇದ್ದೇ ಇದೆ. ಸ್ಮಿತಾ, ಇದು ನಿಜ. ಯಾಕಂದ್ರೆ ಚೀನಾದಲ್ಲಿ ತುಂಬಾ ಈ ತರ ಪ್ರಕರಣಗಳು ಪತ್ತೆ ಆಗ್ತಿದೆ. ಯಾಕಂದ್ರೆ HMP ವೈರಸ್ ಅಲ್ಲಿ ತುಂಬಾ ಆತಂಕ ಮನೆ ಮಾಡಿದೆ. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಆಕ್ಟಿವ್ ಆಗಿರ್ತಾರೆ. ಅಲ್ಲಿ ಆಗುವ ಸ್ಥಿತಿಗತಿಯನ್ನು ನೋಡಿ ಗಾಬರಿ ಆಗುತ್ತೆ. ಇದೀಗ ಅಂತದೇ ವೈರಸ್ ಅಂದ್ರೆ ಇದು ತುಂಬಾ ಹಳೆಯದಾದ ವೈರಸ್. ಇದು ಇಲ್ಲಿ ಸಹ ನಮ್ಮ ರಾಜ್ಯದಲ್ಲಿ ಸಹ ಅಂತ ವೈರಸ್ ಯಾವುದು ಬಂದಿಲ್ಲ ಎಂಬುದು ಆರೋಗ್ಯ ಇಲಾಖೆ ಒಂದ್ ಕಡೆ ಸ್ಪಷ್ಟನೆ ನೀಡಿದೆ. ಅಂದ್ರೆ HMP ವೈರಸ್ ಇದು ತುಂಬಾ ಹಳೆಯದಾಗಿದೆ, ಬಟ್ ಆ ವೇರಿಯಂಟ್ ನಮ್ಮಲ್ಲಿಲ್ಲ. ಯಾರು ಭಯಭೀತರಾಗಬೇಡಿ. ಯಾಕಂದ್ರೆ ಚಳಿಗಾಲ ಇದೆ, ಕೆಮ್ಮು, ಜ್ವರ, ನೆಗಡಿ ಆ ಮಾಮೂಲಿಯಾಗಿ ಬರ್ತಾ ಇದೆ. ಹೀಗಾಗಿ ಆ ಒಂದು ವೇರಿಯಂಟ್ ಇಲ್ಲ ಅಂತ ಕಡೆ ಸ್ಪಷ್ಟಪಡಿಸಿದೆ. ಅದಲ್ಲದೆ ಬೆಳಿಗ್ಗೆ 11 ಗಂಟೆಗೆ ಇವತ್ತು ಆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ಒಂದು ವಿಷಯವನ್ನ ಅಂದ್ರೆ ಈ ಒಂದು ವೇರಿಯಂಟ್ ಇದನ್ನ ಇಲ್ವಾ ಎಂಬುದು ಸ್ಪಷ್ಟಪಡಿಸುತ್ತೆ. ಯಾಕಂದ್ರೆ ಈ ಒಂದು ವೇರಿಯಂಟ್ ಬಂದ್ರೆ ಇಷ್ಟೊತ್ತಿಗೆ ಕೇಂದ್ರ ಸರ್ಕಾರ ಸಹ ಒಂದ್ ಕಡೆ ಮಾರ್ಗಸೂಚಿ ನೀಡುತ್ತಿತ್ತು, ಬಟ್ ಇದ್ಯಾವುದು ಇನ್ನೂ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ನೀಡಿಲ್ಲ. ಹೀಗಾಗಿ ಈ ಒಂದು ವೈರಸ್ ಚೀನಾ ವೇರಿಯಂಟ್ ವೈರಸ್ ಅಲ್ಲ ಎಂಬುದು ಆರೋಗ್ಯ ಇಲಾಖೆ ಇದೀಗ ಸ್ಪಷ್ಟಪಡಿಸಿದೆ. ಸ್ಮಿತಾ, ಅದಲ್ಲದೆ ಈ ಒಂದು ಏನು 8 ತಿಂಗಳ ಮಗುವಿಗೆ ಏನು ಈ ಒಂದು HMP ವೈರಸ್ ಬಂದಿಲ್ಲ, ಆ ಒಂದು ರಕ್ತ ಮಾದರಿ ಸಹ ಏನು ಲ್ಯಾಬ್ಗೆ ಕಳಿಸಿ ಇದು ಆ ವೇರಿಯಂಟ್ ಎಂಬುದು ಪರೀಕ್ಷೆಗೆ ಒಳಪಡಿಸಲು ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಎಚ್ಎಂಪಿವಿ ವೈರಸ್ ಪತ್ತೆಯಾದ ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಇವತ್ತು ಸಭೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಮಗುವಿನ ರಕ್ತ ಪರೀಕ್ಷೆಯಲ್ಲಿ ವೈರಸ್ ಇರೋದು ಪತ್ತೆಯಾಗಿದೆ. ಹೆಚ್ಚಿನ ಪರೀಕ್ಷೆಗೆ ರಕ್ತದ ಮಾದರಿಯನ್ನ ರವಾನೆ ಮಾಡಲಾಗಿದೆ. ಇಂದು ಸಂಜೆ ಅಥವಾ ನಾಳೆ ವರದಿ ಕೈ ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಕಟ್ಟೆಚ್ಚರವನ್ನ ವಹಿಸಲಿಕ್ಕೆ ಸೂಚನೆಯನ್ನ ಹೊರಡಿಸಲಾಗಿದೆ. ಎಚ್ಎಂಪಿವಿ ವೈರಸ್ ಇದು ಚೀನಾ ವೈರಸ್ ಅಲ್ಲ, ಆತಂಕ ಬೇಡ. ವೈರಸ್ ಹಬ್ಬಿದ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಸ್ಪಷ್ಟನೆ ಈ ರೀತಿಯಾಗಿ ಲಭ್ಯವಾಗ್ತದೆ. ಒಂದ್ ಕಡೆ ಆರೋಗ್ಯ ಇಲಾಖೆ ಇದು ಚೀನಾ ವೈರಸ್ ಅಲ್ಲ ಅಂತ ಹೇಳ್ತಿದೆ, ಆದ್ರೆ ಆತಂಕ ಇರೋದು ಎಲ್ಲಿ ಮತ್ತೆ ಕೋವಿಡ್ ನಂತ ಪರಿಸ್ಥಿತಿ ಬಂದ್ಬಿಡುತ್ತೋ ಅಂತ ಹೇಳಿ. ಸದ್ಯಕ್ಕೆ ರಕ್ತ ಪರೀಕ್ಷೆಗೆ ಮಾದರಿಯನ್ನ ಕಳಿಸಲಾಗಿದೆ. ಹೆಚ್ಚಿನ ಮಾಹಿತಿ ಬಹುಶಃ ವರದಿಯಿಂದ ಸ್ಪಷ್ಟೀಕರಣ ಆಗೋದು ಬಾಕಿ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಆರೋಗ್ಯ ಇಲಾಖೆ ಪ್ರಕಾರ ಚೀನಾ ವೈರಸ್ ಅಲ್ಲ, ಆದ್ರೆ ಆತಂಕ ಅಂತೂ ಇದ್ದೇ ಇದೆ. ಸ್ಮಿತಾ, ಇದು ನಿಜ. ಯಾಕಂದ್ರೆ ಚೀನಾದಲ್ಲಿ ತುಂಬಾ ಈ ತರ ಪ್ರಕರಣಗಳು ಪತ್ತೆ ಆಗ್ತಿದೆ. ಯಾಕಂದ್ರೆ HMP ವೈರಸ್ ಅಲ್ಲಿ ತುಂಬಾ ಆತಂಕ ಮನೆ ಮಾಡಿದೆ. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಆಕ್ಟಿವ್ ಆಗಿರ್ತಾರೆ. ಅಲ್ಲಿ ಆಗುವ ಸ್ಥಿತಿಗತಿಯನ್ನು ನೋಡಿ ಗಾಬರಿ ಆಗುತ್ತೆ. ಇದೀಗ ಅಂತದೇ ವೈರಸ್ ಅಂದ್ರೆ ಇದು ತುಂಬಾ ಹಳೆಯದಾದ ವೈರಸ್. ಇದು ಇಲ್ಲಿ ಸಹ ನಮ್ಮ ರಾಜ್ಯದಲ್ಲಿ ಸಹ ಅಂತ ವೈರಸ್ ಯಾವುದು ಬಂದಿಲ್ಲ ಎಂಬುದು ಆರೋಗ್ಯ ಇಲಾಖೆ ಒಂದ್ ಕಡೆ ಸ್ಪಷ್ಟನೆ ನೀಡಿದೆ. ಅಂದ್ರೆ HMP ವೈರಸ್ ಇದು ತುಂಬಾ ಹಳೆಯದಾಗಿದೆ, ಬಟ್ ಆ ವೇರಿಯಂಟ್ ನಮ್ಮಲ್ಲಿಲ್ಲ. ಯಾರು ಭಯಭೀತರಾಗಬೇಡಿ. ಯಾಕಂದ್ರೆ ಚಳಿಗಾಲ ಇದೆ, ಕೆಮ್ಮು, ಜ್ವರ, ನೆಗಡಿ ಆ ಮಾಮೂಲಿಯಾಗಿ ಬರ್ತಾ ಇದೆ. ಹೀಗಾಗಿ ಆ ಒಂದು ವೇರಿಯಂಟ್ ಇಲ್ಲ ಅಂತ ಕಡೆ ಸ್ಪಷ್ಟಪಡಿಸಿದೆ. ಅದಲ್ಲದೆ ಬೆಳಿಗ್ಗೆ 11 ಗಂಟೆಗೆ ಇವತ್ತು ಆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ಒಂದು ವಿಷಯವನ್ನ ಅಂದ್ರೆ ಈ ಒಂದು ವೇರಿಯಂಟ್ ಇದನ್ನ ಇಲ್ವಾ ಎಂಬುದು ಸ್ಪಷ್ಟಪಡಿಸುತ್ತೆ. ಯಾಕಂದ್ರೆ ಈ ಒಂದು ವೇರಿಯಂಟ್ ಬಂದ್ರೆ ಇಷ್ಟೊತ್ತಿಗೆ ಕೇಂದ್ರ ಸರ್ಕಾರ ಸಹ ಒಂದ್ ಕಡೆ ಮಾರ್ಗಸೂಚಿ ನೀಡುತ್ತಿತ್ತು, ಬಟ್ ಇದ್ಯಾವುದು ಇನ್ನೂ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ನೀಡಿಲ್ಲ. ಹೀಗಾಗಿ ಈ ಒಂದು ವೈರಸ್ ಚೀನಾ ವೇರಿಯಂಟ್ ವೈರಸ್ ಅಲ್ಲ ಎಂಬುದು ಆರೋಗ್ಯ ಇಲಾಖೆ ಇದೀಗ ಸ್ಪಷ್ಟಪಡಿಸಿದೆ. ಸ್ಮಿತಾ, ಅದಲ್ಲದೆ ಈ ಒಂದು ಏನು 8 ತಿಂಗಳ ಮಗುವಿಗೆ ಏನು ಈ ಒಂದು HMP ವೈರಸ್ ಬಂದಿಲ್ಲ, ಆ ಒಂದು ರಕ್ತ ಮಾದರಿ ಸಹ ಏನು ಲ್ಯಾಬ್ಗೆ ಕಳಿಸಿ ಇದು ಆ ವೇರಿಯಂಟ್ ಎಂಬುದು ಪರೀಕ್ಷೆಗೆ ಒಳಪಡಿಸಲು ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಎಚ್ಎಂಪಿವಿ ವೈರಸ್ ಪತ್ತೆಯಾದ ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಇವತ್ತು ಸಭೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಮಗುವಿನ ರಕ್ತ ಪರೀಕ್ಷೆಯಲ್ಲಿ ವೈರಸ್ ಇರೋದು ಪತ್ತೆಯಾಗಿದೆ. ಹೆಚ್ಚಿನ ಪರೀಕ್ಷೆಗೆ ರಕ್ತದ ಮಾದರಿಯನ್ನ ರವಾನೆ ಮಾಡಲಾಗಿದೆ. ಇಂದು ಸಂಜೆ ಅಥವಾ ನಾಳೆ ವರದಿ ಕೈ ಸೇರುವ ನಿರೀಕ್ಷೆ ಇದೆ.
ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಕಟ್ಟೆಚ್ಚರವನ್ನ ವಹಿಸಲಿಕ್ಕೆ ಸೂಚನೆಯನ್ನ ಹೊರಡಿಸಲಾಗಿದೆ. HMPV ವೈರಸ್ ಇದು ಚೀನಾ ವೈರಸ್ ಅಲ್ಲ, ಆತಂಕ ಬೇಡ. ವೈರಸ್ ಹಬ್ಬಿದ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಸ್ಪಷ್ಟನೆ ಈ ರೀತಿಯಾಗಿ ಲಭ್ಯವಾಗ್ತದೆ. ಒಂದ್ ಕಡೆ ಆರೋಗ್ಯ ಇಲಾಖೆ ಇದು ಚೀನಾ ವೈರಸ್ ಅಲ್ಲ ಅಂತ ಹೇಳ್ತಿದೆ, ಆದ್ರೆ ಆತಂಕ ಇರೋದು ಎಲ್ಲಿ ಮತ್ತೆ ಕೋವಿಡ್ ನಂತ ಪರಿಸ್ಥಿತಿ ಬಂದ್ಬಿಡುತ್ತೋ ಅಂತ ಹೇಳಿ. ಸದ್ಯಕ್ಕೆ ರಕ್ತ ಪರೀಕ್ಷೆಗೆ ಮಾದರಿಯನ್ನ ಕಳಿಸಲಾಗಿದೆ. ಹೆಚ್ಚಿನ ಮಾಹಿತಿ ಬಹುಶಃ ವರದಿಯಿಂದ ಸ್ಪಷ್ಟೀಕರಣ ಆಗೋದು ಬಾಕಿ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಆರೋಗ್ಯ ಇಲಾಖೆ ಪ್ರಕಾರ ಚೀನಾ ವೈರಸ್ ಅಲ್ಲ, ಆದ್ರೆ ಆತಂಕ ಅಂತೂ ಇದ್ದೇ ಇದೆ. ಸ್ಮಿತಾ, ಇದು ನಿಜ. ಯಾಕಂದ್ರೆ ಚೀನಾದಲ್ಲಿ ತುಂಬಾ ಈ ತರ ಪ್ರಕರಣಗಳು ಪತ್ತೆ ಆಗ್ತಿದೆ. ಯಾಕಂದ್ರೆ HMP ವೈರಸ್ ಅಲ್ಲಿ ತುಂಬಾ ಆತಂಕ ಮನೆ ಮಾಡಿದೆ. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಆಕ್ಟಿವ್ ಆಗಿರ್ತಾರೆ. ಅಲ್ಲಿ ಆಗುವ ಸ್ಥಿತಿಗತಿಯನ್ನು ನೋಡಿ ಗಾಬರಿ ಆಗುತ್ತೆ. ಇದೀಗ ಅಂತದೇ ವೈರಸ್ ಅಂದ್ರೆ ಇದು ತುಂಬಾ ಹಳೆಯದಾದ ವೈರಸ್. ಇದು ಇಲ್ಲಿ ಸಹ ನಮ್ಮ ರಾಜ್ಯದಲ್ಲಿ ಸಹ ಅಂತ ವೈರಸ್ ಯಾವುದು ಬಂದಿಲ್ಲ ಎಂಬುದು ಆರೋಗ್ಯ ಇಲಾಖೆ ಒಂದ್ ಕಡೆ ಸ್ಪಷ್ಟನೆ ನೀಡಿದೆ. ಅಂದ್ರೆ HMP ವೈರಸ್ ಇದು ತುಂಬಾ ಹಳೆಯದಾಗಿದೆ, ಬಟ್ ಆ ವೇರಿಯಂಟ್ ನಮ್ಮಲ್ಲಿಲ್ಲ. ಯಾರು ಭಯಭೀತರಾಗಬೇಡಿ. ಯಾಕಂದ್ರೆ ಚಳಿಗಾಲ ಇದೆ, ಕೆಮ್ಮು, ಜ್ವರ, ನೆಗಡಿ ಆ ಮಾಮೂಲಿಯಾಗಿ ಬರ್ತಾ ಇದೆ. ಹೀಗಾಗಿ ಆ ಒಂದು ವೇರಿಯಂಟ್ ಇಲ್ಲ ಅಂತ ಕಡೆ ಸ್ಪಷ್ಟಪಡಿಸಿದೆ. ಅದಲ್ಲದೆ ಬೆಳಿಗ್ಗೆ 11 ಗಂಟೆಗೆ ಇವತ್ತು ಆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ಒಂದು ವಿಷಯವನ್ನ ಅಂದ್ರೆ ಈ ಒಂದು ವೇರಿಯಂಟ್ ಇದನ್ನ ಇಲ್ವಾ ಎಂಬುದು ಸ್ಪಷ್ಟಪಡಿಸುತ್ತೆ. ಯಾಕಂದ್ರೆ ಈ ಒಂದು ವೇರಿಯಂಟ್ ಬಂದ್ರೆ ಇಷ್ಟೊತ್ತಿಗೆ ಕೇಂದ್ರ ಸರ್ಕಾರ ಸಹ ಒಂದ್ ಕಡೆ ಮಾರ್ಗಸೂಚಿ ನೀಡಿತ್ತು, ಬಟ್ ಇದ್ಯಾವುದು ಇನ್ನೂ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ನೀಡಿಲ್ಲ. ಹೀಗಾಗಿ ಈ ಒಂದು ವೈರಸ್ ಚೀನಾ ವೈರಸ್ ಅಲ್ಲ ಎಂಬುದು ಆರೋಗ್ಯ ಇಲಾಖೆ ಇದೀಗ ಸ್ಪಷ್ಟಪಡಿಸಿದೆ. ಸ್ಮಿತಾ, ಅದಲ್ಲದೆ ಈ ಒಂದು ಏನು 8 ತಿಂಗಳ ಮಗುವಿಗೆ ಏನು ಈ ಒಂದು HMP ವೈರಸ್ ಬಂದಿಲ್ಲ, ಆ ಒಂದು ರಕ್ತ ಮಾದರಿ ಸಹ ಏನು ಲ್ಯಾಬ್ಗೆ ಕಳಿಸಿ ಇದು ಆ ವೇರಿಯಂಟ್ ಎಂಬುದು ಪರೀಕ್ಷೆಗೆ ಒಳಪಡಿಸಲು ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ HMPV ವೈರಸ್ ಪತ್ತೆಯಾದ ಆತಂಕ ಇದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಇವತ್ತು ಸಭೆಯನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಮಗುವಿನ ರಕ್ತ ಪರೀಕ್ಷೆಯಲ್ಲಿ ವೈರಸ್ ಇರೋದು ಪತ್ತೆಯಾಗಿದೆ. ಹೆಚ್ಚಿನ ಪರೀಕ್ಷೆಗೆ ರಕ್ತದ ಮಾದರಿಯನ್ನ ರವಾನೆ ಮಾಡಲಾಗಿದೆ. ಇಂದು ಸಂಜೆ ಅಥವಾ ನಾಳೆ ವರದಿ ಕೈ ಸೇರುವ ನಿರೀಕ್ಷೆ ಇದೆ. ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಕಟ್ಟೆಚ್ಚರವನ್ನ ವಹಿಸಲಿಕ್ಕೆ ಸೂಚನೆಯನ್ನ ಹೊರಡಿಸಲಾಗಿದೆ. HMPV ವೈರಸ್ ಇದು ಚೀನಾ ವೈರಸ್ ಅಲ್ಲ, ಆತಂಕ ಬೇಡ. ವೈರಸ್ ಹಬ್ಬಿದ ಬಗ್ಗೆ ಆರೋಗ್ಯ ಇಲಾಖೆಯಿಂದ ಸ್ಪಷ್ಟನೆ ಈ ರೀತಿಯಾಗಿ ಲಭ್ಯವಾಗ್ತದೆ. ಒಂದ್ ಕಡೆ ಆರೋಗ್ಯ ಇಲಾಖೆ ಇದು ಚೀನಾ ವೈರಸ್ ಅಲ್ಲ ಅಂತ ಹೇಳ್ತಿದೆ, ಆದ್ರೆ ಆತಂಕ ಇರೋದು ಎಲ್ಲಿ ಮತ್ತೆ ಕೋವಿಡ್ ನಂತ ಪರಿಸ್ಥಿತಿ ಬಂದ್ಬಿಡುತ್ತೋ ಅಂತ ಹೇಳಿ. ಸದ್ಯಕ್ಕೆ ರಕ್ತ ಪರೀಕ್ಷೆಗೆ ಮಾದರಿಯನ್ನ ಕಳಿಸಲಾಗಿದೆ. ಹೆಚ್ಚಿನ ಮಾಹಿತಿ ಬಹುಶಃ ವರದಿಯಿಂದ ಸ್ಪಷ್ಟೀಕರಣ ಆಗೋದು ಬಾಕಿ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ವೀರೇಶ್, ಆರೋಗ್ಯ ಇಲಾಖೆ ಪ್ರಕಾರ ಚೀನಾ ವೈರಸ್ ಅಲ್ಲ, ಆದ್ರೆ ಆತಂಕ ಅಂತೂ ಇದ್ದೇ ಇದೆ. ಸ್ಮಿತಾ, ಇದು ನಿಜ. ಯಾಕಂದ್ರೆ ಚೀನಾದಲ್ಲಿ ತುಂಬಾ ಈ ತರ ಪ್ರಕರಣಗಳು ಪತ್ತೆ ಆಗ್ತಿದೆ. ಯಾಕಂದ್ರೆ HMP ವೈರಸ್ ಅಲ್ಲಿ ತುಂಬಾ ಆತಂಕ ಮನೆ ಮಾಡಿದೆ. ಅದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಜನ ಆಕ್ಟಿವ್ ಆಗಿರ್ತಾರೆ. ಅಲ್ಲಿ ಆಗುವ ಸ್ಥಿತಿಗತಿಯನ್ನು ನೋಡಿ ಗಾಬರಿ ಆಗುತ್ತೆ. ಇದೀಗ ಅಂತದೇ ವೈರಸ್ ಅಂದ್ರೆ ಇದು ತುಂಬಾ ಹಳೆಯದಾದ ವೈರಸ್. ಇದು ಇಲ್ಲಿ ಸಹ ನಮ್ಮ ರಾಜ್ಯದಲ್ಲಿ ಸಹ ಅಂತ ವೈರಸ್ ಯಾವುದು ಬಂದಿಲ್ಲ ಎಂಬುದು ಆರೋಗ್ಯ ಇಲಾಖೆ ಒಂದ್ ಕಡೆ ಸ್ಪಷ್ಟನೆ ನೀಡಿದೆ. ಅಂದ್ರೆ HMP ವೈರಸ್ ಇದು ತುಂಬಾ ಹಳೆಯದಾಗಿದೆ, ಬಟ್ ಆ ವೇರಿಯಂಟ್ ನಮ್ಮಲ್ಲಿಲ್ಲ. ಯಾರು ಭಯಭೀತರಾಗಬೇಡಿ. ಯಾಕಂದ್ರೆ ಚಳಿಗಾಲ ಇದೆ, ಕೆಮ್ಮು, ಜ್ವರ, ನೆಗಡಿ ಆ ಮಾಮೂಲಿಯಾಗಿ ಬರ್ತಾ ಇದೆ. ಹೀಗಾಗಿ ಆ ಒಂದು ವೇರಿಯಂಟ್ ಇಲ್ಲ ಅಂತ ಕಡೆ ಸ್ಪಷ್ಟಪಡಿಸಿದೆ. ಅದಲ್ಲದೆ ಬೆಳಿಗ್ಗೆ 11 ಗಂಟೆಗೆ ಇವತ್ತು ಆ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಈ ಒಂದು ವಿಷಯವನ್ನ ಅಂದ್ರೆ ಈ ಒಂದು ವೇರಿಯಂಟ್ ಇದನ್ನ ಇಲ್ವಾ ಎಂಬುದು ಸ್ಪಷ್ಟಪಡಿಸುತ್ತೆ. ಯಾಕಂದ್ರೆ ಈ ಒಂದು ವೇರಿಯಂಟ್ ಬಂದ್ರೆ ಇಷ್ಟೊತ್ತಿಗೆ ಕೇಂದ್ರ ಸರ್ಕಾರ ಸಹ ಒಂದ್ ಕಡೆ ಮಾರ್ಗಸೂಚಿ ನೀಡಿತ್ತು, ಬಟ್ ಇದ್ಯಾವುದು ಇನ್ನೂ ಕೇಂದ್ರ ಸರ್ಕಾರ ಗೈಡ್ಲೈನ್ಸ್ ನೀಡಿಲ್ಲ. ಹೀಗಾಗಿ ಈ ಒಂದು ವೈರಸ್ ಚೀನಾ ವೈರಸ್ ಅಲ್ಲ ಎಂಬುದು ಆರೋಗ್ಯ ಇಲಾಖೆ ಇದೀಗ ಸ್ಪಷ್ಟಪಡಿಸಿದೆ. ಸ್ಮಿತಾ, ಅದಲ್ಲದೆ ಈ ಒಂದು ಏನು 8 ತಿಂಗಳ ಮಗುವಿಗೆ ಏನು ಈ ಒಂದು HMP ವೈರಸ್ ಬಂದಿಲ್ಲ, ಆ ಒಂದು ರಕ್ತ ಮಾದರಿ ಸಹ ಏನು ಲ್ಯಾಬ್ಗೆ ಕಳಿಸಿ ಇದು ಆ ವೇರಿಯಂಟ್ ಎಂಬುದು ಪರೀಕ್ಷೆಗೆ ಒಳಪಡಿಸಲು ಈಗ ಆರೋಗ್ಯ ಇಲಾಖೆ ಮುಂದಾಗಿದೆ. ಸ್ಮಿತಾ, ಧನ್ಯವಾದ ವೀರೇಶ್ ಮಾಹಿತಿಗಾಗಿ.